ಯಾವ ರಿಯಲ್ ಎಸ್ಟೇಟ್ ಬ್ರೋಕರು ಸಹ ನಿಮಗೆ ಈ ವಿಚಾರವನ್ನು ಹೇಳೋದಿಲ್ಲ. ಫ್ಲ್ಯಾಟ್ ಇ ಸಿ ತೆಗಿತಾರೆ, ಫ್ಲ್ಯಾಟ್ ಖಾತಾ ತೆಗಿತಾರೆ, ಆದರೆ ಲ್ಯಾಂಡ್ ಇ ಸಿ ತೆಗಿಬೇಕು, ಲ್ಯಾಂಡ್ ಖಾತಾ ತೆಗಿಬೇಕು. ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟಿನ ಪ್ರಾಪರ್ಟಿಗಳಲ್ಲೂ ನಾವು ರಿಸರ್ಚ್ ಮಾಡಿದಂತಹ ಪ್ರಾಪರ್ಟಿಗಳಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಲ್ಯಾಂಡಿನ ಮೇಲೆ ಲ್ಯಾಂಡ್ ಇ ಸಿನಲ್ಲಿ ಫ್ಲ್ಯಾಟ್ ಓನರ್ಸ್ ಹೆಸರುಗಳು ಎಂಟ್ರಿ ಆಗ್ತಾನೆ ಇಲ್ಲ. ಇವತ್ತು ಏನಾಗ್ತಾ ಇದೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮನೆ ಗ್ರಾಹಕರಿಗೆ ಲ್ಯಾಂಡ್ ಇ ಸಿ ತೆಗೆಸಬೇಕು ಅನ್ನುವಂತಹ ಒಂದು ವಿಚಾರ ಗೊತ್ತೇ ಇಲ್ಲ ಸುಮಾರು ಜನಕ್ಕೆ. ಬರೀ ಫ್ಲ್ಯಾಟ್ ಇ ಸಿಯನ್ನು ತೆಗೆಸ್ತಾರೆ. ಈ ಮನೆ ಗ್ರಾಹಕರಿಗೆ ಆಗ್ತಿರುವಂತಹ ಅನ್ಯಾಯಗಳನ್ನು ಪಟ್ಟಿ ಮಾಡಿದ್ದೇವೆ. ಸುಮಾರು 10 ವರ್ಷ ಆಗಿದೆ, ಆದರೂ ಸಹ ಮನೆಯನ್ನು ಕೊಡದಲೇ ಇರುವಂತಹ ಒಬ್ಬ ಮೋಸಗಾರ ಬಿಲ್ಡರ್ನಿಂದ ಮೋಸ ಆಗಿರುವಂಥ ಒಬ್ಬ ಮನೆ ಗ್ರಾಹಕ ನಾನು. ನಮಸ್ಕಾರ ಸ್ನೇಹಿತರೆ, ನನ್ನ ಜೊತೆಗೆ ಇವತ್ತು ಧನಂಜಯ ಪದ್ಮನಾಭಾಚಾರ್ ಅನ್ನೋರು ಇದ್ದಾರೆ, ಸಂಚಾಲಕರು, ಕರ್ನಾಟಕ ಹೋಮ್ ಬಯರ್ಸ್ ಫೋರಮಿಂದ ಅವರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸರ್, ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ತೆ. ಈಗ ನೀವು ಏನು ಇಷ್ಟು ದಿವಸ ಹೋರಾಟ ಮಾಡ್ತಿದ್ದೀರಿ ಸಬ್ ರಿಜಿಸ್ಟ್ರೇಷನ್ ಬಗ್ಗೆ, ಏನು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇರ್ಬೋದು, ಇನ್ನಿತರದ ಬಗ್ಗೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಬಂದಿದ್ದೀವಿ. ಖಂಡಿತ ಸರ್. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ವಾಹಿನಿ ವೀಕ್ಷಕರಿಗೆ. ಖಂಡಿತ. ನಮ್ಮ ಪ್ರಮೋದ್ ಅವರ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಾನು ಶ್ಲಾಘನೆ ಕೊಡ್ತೇನೆ. ಯಾಕೆ ಅಂತ ಹೇಳಿದರೆ, ಇವತ್ತು ಮಾಧ್ಯಮಗಳ ಮೂಲಕ ಜನರಿಗೆ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ. ಅವರ ಇಡೀ ತಂಡಕ್ಕೆ ಮೊದಲನೇದಾಗಿ ನಾನು ಶುಭ ಹಾರೈಸ್ತೇನೆ ಮತ್ತು ಧನ್ಯವಾದ ಹೇಳ್ತೇನೆ ಸರ್. ಸೊ ಮೊದಲನೇದಾಗಿ ಧನಂಜಯ ಪದ್ಮನಾಭಾಚಾರ್ ಅಂತ ನನ್ನ ಹೆಸರು. ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ, ಕರ್ನಾಟಕ ಹೋಮ್ ಬಯರ್ಸ್ ಫೋರಮ್ ಅನ್ನೋ ಒಂದು ಸಂಘಟನೆಯನ್ನು ಶುರು ಮಾಡಿ ಸುಮಾರು 2 ವರ್ಷ ಆಯಿತು. ಈ ಸಂಘಟನೆ ಶುರು ಮಾಡಲಿಕ್ಕೆ ಒಂದು ಹಿಸ್ಟ್ರಿ ಇದೆ. ಯಾವುದೇ ಒಂದು ಸಂಘಟನೆ ಶುರು ಆಗಲಿಕ್ಕೆ ಅದಕ್ಕೆ ಒಂದು ಮೂಲ ಕಾರಣಗಳಿರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಸಂಘಟನೆ ಶುರು ಆಗೋದಕ್ಕೂ ಒಂದು ಕಾರಣ ಇದೆ. ಅದು ಏನಂದರೆ, ನಾನೊಬ್ಬ ಮನೆ ಗ್ರಾಹಕ, ಮನೆಯನ್ನು ಖರೀದಿ ಮಾಡಿರುವಂತಹ ಒಬ್ಬ ಮನೆ ಗ್ರಾಹಕ. ಒಂದು ಪ್ರತಿಷ್ಠಿತ ಕಂಪ್ನಿನಲ್ಲಿ ನಾನು ಮನೆಯನ್ನು ಖರೀದಿ ಮಾಡಿರ್ತೇನೆ, ಕನಕಪುರ ರೋಡ್ನಲ್ಲಿ. ಆ ರೋಡ್ನಲ್ಲಿ 2013ರಲ್ಲಿ ಮನೆಯನ್ನು ತೊಗೊಳ್ಲಿಕ್ಕೆ ನಾನು ಬುಕ್ ಮಾಡಿರ್ತೇನೆ. ಆದರೆ ಇದುವರೆಗೂ ಸಹ ಮನೆಯನ್ನು ಕೊಟ್ಟಿರಲ್ಲ. ಸುಮಾರು 10 ವರ್ಷ ಆಗಿದೆ, ಆದರೂ ಸಹ ಮನೆಯನ್ನು ಕೊಡದಲೇ ಇರುವಂತಹ ಒಬ್ಬ ಮೋಸಗಾರ ಬಿಲ್ಡರ್ನಿಂದ ಮೋಸ ಆಗಿರುವಂಥ ಒಬ್ಬ ಮನೆ ಗ್ರಾಹಕ ನಾನು. ಸೊ ಇಂಥ ಸಂದರ್ಭದಲ್ಲಿ ಮನೆ ಗ್ರಾಹಕರಿಗೆ ಏನೇನು ಅನ್ಯಾಯಗಳು ಆಗ್ತಾ ಇದೆ, ಏನೇನು ವ್ಯವಹಾರಗಳಿಂದಾಗಿ ನಮ್ಮ ಮನೆ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಬಗ್ಗೆ ಕೂಲಂಕುಷವಾಗಿ ರಿಸರ್ಚನ್ನು ಮಾಡಿ ಅದಕ್ಕೆ ಒಂದು ಸಂಘಟನೆಯ ರೂಪವನ್ನು ಕೊಟ್ಟು ಇವತ್ತು 500 ಜನ ವ್ಯವಸ್ಥಿತವಾಗಿ ಒಂದು ಸಂಘವನ್ನು ಮಾಡಿ 500 ಜನ ಆ್ಯಕ್ಟಿವಿಸ್ಟ್ಗಳನ್ನು, ಸಾಮಾಜಿಕ ಕಾರ್ಯಕರ್ತರುಗಳನ್ನು ಒಗ್ಗೂಡಿಸಿ ಬೆಂಗಳೂರಿನಲ್ಲಿ ಸುಮಾರು ಒಂದು 300 ಅಪಾರ್ಟ್ಮೆಂಟ್ಸ್ ಏನಿದೆ ಆ ಎಲ್ಲ ಅಲ್ಲಿರುವಂಥ ಆ್ಯಕ್ಟಿವಿಸ್ಟ್ಗಳನ್ನ ಗ್ರೂಪನ್ನು ಮಾಡಿ ಒಂದು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಅಂತ ಮಾಡಿದ್ದೇವೆ. ಇದರ ಮುಖಾಂತರ ಈ ಮನೆ ಗ್ರಾಹಕರಿಗೆ ಆಗ್ತಿರುವಂಥ ಅನ್ಯಾಯಗಳನ್ನು ಪಟ್ಟಿ ಮಾಡಿದ್ದೇವೆ. ಆ ಪಟ್ಟಿ ಮಾಡಿರೋ ಲಿಸ್ಟ್ನಲ್ಲಿ ಟಾಪ್ ಪ್ರಿಯಾರಿಟಿ ಏನಿದೆ ಅಂಥದನ್ನು ತಗೊಂಡು ನಾವು ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಪ್ರತಿಯೊಂದು ವಿಚಾರಗಳನ್ನು ನಾವು ತೊಗೊಳ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಯು ಕ್ಯಾನ್ಟ್ ಸಾಲ್ವ್ ವರ್ಲ್ಡ್ಸ್ ಹಂಗರ್ ಅಂತ ಏನಿದೆ, ಅದೇ ರೀತಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇರ್ರೆಗ್ಯುಲಾರಿಟೀಸ್ ಏನಿದೆ ಅದನ್ನು ತೊಗೊಂಡು ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟದ ಮೂಲ ರೂಪ ಹೇಗಿರುತ್ತೆ ಅಂತಂದರೆ, ಮನೆ ಗ್ರಾಹಕರಲ್ಲಿ ಜಾಗೃತಿ ಮೂಡಿಸೋದು. ಹಾಗಾಗಿ ಮೊದಲನೇದಾಗಿ ನಾನು ನಿಮಗೆ ಹೇಳಿದ್ದು ಧನ್ಯವಾದವನ್ನು. ಯಾಕೆ ಮೊದಲನೇದಾಗಿ ನಮ್ಮ ಮನೆ ಗ್ರಾಹಕರಿಗೆ ಏನು ಅನ್ಯಾಯ ಆಗ್ತಿದೆ ಅನ್ನೋದೇ ಪರಿಜ್ಞಾನ ಇಲ್ಲ. ಸೊ ಹಾಗಾಗಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು 2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ. ಸುಮಾರು 300 ಆರ್ಟಿಕಲ್ಸ್ಗಳನ್ನು ನಾವು ಪಬ್ಲಿಷ್ ಮಾಡಿದ್ದೇವೆ. ಟಿ ವಿ ಮಾಧ್ಯಮ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಯೂಟ್ಯೂಬರ್ ಪ್ರಮೋದಂತಹ ಯೂಟ್ಯೂಬರ್ ಚಾನೆಲ್ಸ್ಗಳಲ್ಲಾಗ್ಬೋದು, ಹೀಗೆ ವಿಭಿನ್ನ ರೀತಿಯಲ್ಲಿ ನಾವು ಮನೆ ಗ್ರಾಹಕರನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಸರ್ಕಾರದ ಮಟ್ಟದಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಇರ್ಬೋದು, DIGR ಇರ್ಬೋದು, IGR ಇರ್ಬೋದು, ಹೌಸಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, BBMP ಇರ್ಬೋದು, BDA ಇರ್ಬೋದು, ಚೀಫ್ ಮಿನಿಸ್ಟರ್ ಆಫೀಸ್ ಇರ್ಬೋದು, MP ಇರ್ಬೋದು, ಪ್ರತಿಯೊಂದು ಸರ್ಕಾರದ ಸೇವೆಯಲ್ಲಿ ತೊಡಗಿರುವಂಥ ಎಲ್ಲರನ್ನೂ ಸಹ ತಲುಪಿ ನಮಗಾಗ್ತಿರುವಂಥ ಕಷ್ಟಗಳನ್ನು ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ನಾವು 2 ವರ್ಷದಿಂದ ಮಾಡ್ಕೊಂಬಂದಿದ್ದೇವೆ. ಇದರ ಪರಿಣಾಮವಾಗಿ ಮೊನ್ನೆ ನಡೆದಂತಹ ಅಸೆಂಬ್ಲಿ ಎಲೆಕ್ಷನ್, ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮನೆ ಗ್ರಾಹಕರ ಭೂಮಿಯ ಮೇಲೆ ಅಧಿಕಾರವನ್ನು ನಾವು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಅಂತ 2 ಪ್ರತಿಷ್ಠಿತ ರಾಷ್ಟ್ರೀಯ ಪಕ್ಷಗಳು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. 2 ಪಕ್ಷದವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ಕ್ಲೂಡ್ ಮಾಡಿಸಿದ ನಂತರ ಸರ್ಕಾರಗಳಲ್ಲಿ ನಾವು ಮತ್ತೆ ಹೋಗಿ, ಸರ್ ನೀವು ಇನ್ಕ್ಲೂಡ್ ಮಾಡಿಸಿದ್ರಿ, ಇವಾಗ ಅದನ್ನು ಇಂಪ್ಲಿಮೆಂಟ್ ಮಾಡಿಸೋ ಕೆಲಸ ಮಾಡಿ ಅಂತ ಹೇಳಿ ನಾವು ಕದಗಳನ್ನ ತಟ್ತಾ ಇದ್ದೇವೆ. ಇದ್ರ ಭಾಗವಾಗಿ ಮೊದಲನೇದಾಗಿ ನಾವು ಐಡೆಂಟಿಫೈ ಮಾಡಿದ್ದು ಸಬ್ ರಿಜಿಸ್ಟರ್ ಆಫೀಸ್. ಯಾಕೆಂದರೆ ಯಾವುದೇ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋ ಟೈಮಲ್ಲಿ
ಅದರ ಮೇಲೆ ಚಾರ್ಜಸ್ನ ಕ್ರಿಯೇಟ್ ಮಾಡ್ತಾರೆ. ಈಗ ನಮ್ಮ ಹತ್ರ ಒಂದು ಸೈಟ್ ಇರುತ್ತೆ ಅಂದ್ಕೊಳ್ಳೋಣ, ಆ ಸೈಟನ್ನು ನಾನು ಮಾರಾಟ ಯಾರ ಹತ್ರನೂ ತೊಗೊಂಡಾಗ ಆ ಸೈಟಿನ ಮೇಲೆ ಇವರ ಅಧಿಕಾರ ಇದೆ ಅಂತ ಹೇಳಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಚಾರ್ಜಸ್ನ ಕ್ರಿಯೇಟ್ ಮಾಡ್ತಾರೆ. ಆ ಸೈಟಿನ ಭಾಗವಾಗಿ ಚಾರ್ಜಸ್ ಕ್ರಿಯೇಟ್ ಆದಾಗ ಇನ್ನೊಬ್ಬ ವ್ಯಕ್ತಿ ಈ ಆ ಸೈಟನ್ನು ಪರ್ಚೇಸ್ ಮಾಡೋ ಟೈಮ್ನಲ್ಲಿ ಆ ಸಿನ ತೆಗೆಸಿದಾಗ ಇವ್ರ ಹೆಸರು ಇದ್ದರೆ ಇವರು ಬಿಟ್ಟು ಬೇರೆ ಇನ್ಯಾರೋ ಬಂದು ಸಬ್ ರಿಜಿಸ್ಟರ್ ಮಾಡೋಕ್ಕೆ ಬಂದರೆ ಆವಾಗ ಸಬ್ ರಿಜಿಸ್ಟ್ರ್ ಹಿಡ್ದಾಕ್ಬೋದು. ಆದರೆ ಫ್ಲ್ಯಾಟ್ಗಳಲ್ಲಿ ಏನಾಗ್ತಿದೆ ಅಂತಂದರೆ ಎರಡು ವಿಚಾರ ನಾನು ಸ್ಪಷ್ಟಪಡಿಸ್ತೇನೆ. ಅಪಾರ್ಟ್ಮೆಂಟ್ ಅಂತ ಬಂದಾಗ ಲ್ಯಾಂಡ್ ಸಿ ತೆಗೆಸ್ಬೇಕು, ಫ್ಲ್ಯಾಟ್ ಸಿ ತೆಗೆಸ್ಬೇಕು. ಇವತ್ತು ಏನಾಗ್ತಾ ಇದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮನೆ ಗ್ರಾಹಕರಿಗೆ ಲ್ಯಾಂಡ್ ಸಿ ತೆಗೆಸ್ಬೇಕು ಅನ್ನುವಂತಹ ಒಂದು ವಿಚಾರ ಗೊತ್ತೇ ಇಲ್ಲ ಸುಮಾರು ಜನಕ್ಕೆ. ಬರೀ ಫ್ಲ್ಯಾಟ್ ಸಿಯನ್ನು ತೆಗೆಸ್ತಾರೆ. ಫ್ಲ್ಯಾಟ್ ಸಿ ತೆಗೆಸಿದಾಗ ಫ್ಲ್ಯಾಟಲ್ಲಿ ಅವರ ಹೆಸರೇ ಇರುತ್ತೆ ಅಥವಾ ಪ್ರೀವಿಯಸ್ ಓನರ್ ಹೆಸರು ಇರುತ್ತೆ, ಫ್ಲ್ಯಾಟ್ ಓನರ್ ಹೆಸರು. ಆದರೆ ಲ್ಯಾಂಡ್ ಸಿ ತೆಗೆಸ್ಬೇಕು ಅನ್ನುವಂತಹ ಒಂದು ಕನಿಷ್ಠ ಜ್ಞಾನ ಕೂಡ ನಮ್ಮ ಮನೆ ಗ್ರಾಹಕರಿಲ್ಲ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ಇದು ರಿಸರ್ಚ್ ಮಾಡಿದಾಗ ನಮಗೆ ಇದರ ವಿಚಾರ ಗೊತ್ತಾಗಿದ್ದು. ಸೊ ಈ ವಿಚಾರ ಗೊತ್ತಾಗ್ತಿದ್ದಂಗೆ ನಾವೇನು ಮಾಡಿದ್ವಿ, ಒಂದು ಅಷ್ಟು ದಾಖಲೆಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ವಿ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ. ಯಾವ ಪ್ರಾಪರ್ಟಿಗಳಲ್ಲಿ ಈ ರೀತಿ ಮೋಸ ಆಗ್ತಿದೆ ಅಂತಂದಾಗ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟಿನ ಪ್ರಾಪರ್ಟಿಗಳಲ್ಲೂ ನಾವು ರಿಸರ್ಚ್ ಮಾಡಿದಂತಹ ಪ್ರಾಪರ್ಟಿಗಳಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಲ್ಯಾಂಡಿನ ಮೇಲೆ ಲ್ಯಾಂಡ್ ಸಿನಲ್ಲಿ ಫ್ಲ್ಯಾಟ್ ಓನರ್ಸ್ ಹೆಸರುಗಳು ಎಂಟ್ರಿ ಆಗ್ತಾನೆ ಇಲ್ಲ. ಸೊ ಇದಾದಾಗ ಇದು ಸಿಸ್ಟಮ್ಯಾಟಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿ DAGRನ ಅಪ್ರೋಚ್ ಮಾಡಿ IGRನ ರಿಕ್ವೆಸ್ಟ್ ಕೊಟ್ಟು ಒಂದು ಮೀಟಿಂಗ್ ಆಯಿತು. ಸೆಪ್ಟೆಂಬರ್ನಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ವಿ. ಇಡೀ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಸ್ಗಳು ಮತ್ತು DIGR, AGR ಇವರೆಲ್ಲ ಸೇರಿಕೊಂಡು ಮತ್ತು ಮನೆ ಗ್ರಾಹಕರ ಪ್ರತಿನಿಧಿಗಳು ಒಂದು 8-10 ಜನ ನಾವು ಹೋಗ್ಬಿಟ್ಟು ಡಿಸ್ಕಷನ್ ಮಾಡಿ ನಮಗೆ ಆಗ್ತಿರುವಂತಹ ಈ ವ್ಯವಸ್ಥಿತ ಸಂಚಿನ ಬಗ್ಗೆ ಅವರ ಗಮನಕ್ಕೆ ತಗೊಂಡು ಬಂದ್ವಿ. ಸೊ ಅಲ್ಲಿದ್ದಂತಹ ಅಧಿಕಾರಿಗಳು ಅಟೆಂಡ್ ಮಾಡಿದವರು ಸಹ ಆ ವಿಚಾರವನ್ನು ಒಪ್ಪಿಕೊಂಡ್ರು. ಹೌದು, ಇದು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಗಮನಕ್ಕೆ ಬಂದಿರೋದು ಬರೀ ಈ ಥರ ರಿಜಿಸ್ಟ್ರೇಷನ್ ಮಾತ್ರ ಅಲ್ಲ, ಅವ್ರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ರೀಮಾರ್ಟ್ಗೇಜ್ ಯಾಕೆ ಮೋಸ ಆಗ್ತಾ ಇದೆ, ಅದು ಇದೇ ಕಾರಣಕ್ಕೆ. ಅಂದರೆ ಈಗ ಲ್ಯಾಂಡಿನ ಅಲ್ಲಿ ನಮ್ಮ ಹೆಸರು ಬರ್ದಲೇ ಇದ್ದಾಗ ಆ ಹಳೆ ಓನರ್ ಹೆಸರೇ ಇರುತ್ತೆ. ಅವಾಗ ಹಳೆ ಓನರ್ ಏನು ಮಾಡ್ಬೋದು, ಅವನಿಗೆ ಸಾಲ ಬೇಕು ಅಂತಂದರೆ ಆ ಪ್ರಾಪರ್ಟಿನ ತೊಗೊಂಡು ಇನ್ನೊಬ್ಬರಿಗೆ ಮಾರ್ಟ್ಗೇಜ್ ಮಾಡುವಂಥ ಕೆಲಸ ಆಗುತ್ತೆ. ಆಮೇಲೆ ಇನ್ನೊಂದು ತಿಳ್ಕೊಳೋಂಥ ವಿಚಾರ ಏನು ಅಂದರೆ, ರೀಮಾರ್ಟ್ಗೇಜ್ ಆಗೋ ಟೈಮಲ್ಲಿ ಒಂದಷ್ಟು ಜನ ಸ್ಟ್ಯಾಂಪ್ ಡ್ಯೂಟಿ ಪೇಪರ್ಸ್ನ ಮಾತ್ರ ಖರೀದಿ ಮಾಡ್ತಾರೆ, ಆದರೆ ಅದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸೋದಿಲ್ಲ. ನೀವು ಹೋಮ್ ಲೋನ್ ತೊಗೋಬೇಕಾದ್ರೂ ಅಷ್ಟೇ, ಕೆಲವೊಂದು ಬ್ಯಾಂಕ್ಗಳು ಮಾತ್ರ ನೀವು MODT ಮಾಡಬೇಕು, ನೀವು ಮಾರ್ಟ್ಗೇಜ್ನ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ. ಆದರೆ ಕೆಲವೊಂದು ಪ್ರೈವೇಟ್ ಬ್ಯಾಂಕ್ಗಳು ನಿಮ್ಮ ನೀವು ಸಾಲವನ್ನು ಮರುಪಾವತಿ ಮಾಡುವಂತಹ ಆಧಾರದ ಮೇಲೆ ನಿಮಗೆ ಸಾಲವನ್ನು ಕೊಟ್ಬಿಡ್ತಾರೆ, ಅವರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಈ ರೀತಿ ಬ್ಯಾಂಕ್ಗಳಿಂದ ಬಿಲ್ಡರ್ಸ್ಗಳು ಸಾಲವನ್ನು ತೊಗೊಳ್ಲಿಕ್ಕೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬರಬೇಕು ಅಂತೇನಿಲ್ಲ. ನನ್ನ ಹತ್ರ ಒಂದು ದಾಖಲೆ ಇದೆ, ಪ್ರತಿಷ್ಠಿತ ಕಂಪ್ನಿ, ಆ ಕಂಪ್ನಿನವರು 160 ಕೋಟಿಯನ್ನು, ನಾವು ಏನು ಇಲ್ಲಿ ಮಾತಾಡ್ತೇವೆ ಇದೇ ಪ್ರಾಪರ್ಟಿನಲ್ಲಿ 160 ಕೋಟಿಯನ್ನು ರೀಮಾರ್ಟ್ಗೇಜ್ ಮಾಡಿದ್ದಾರೆ 2020 ಜೂನ್ನಲ್ಲಿ. ಆದರೆ ಇದು ಸೇಲ್ ಡೀಡ್ ಆಗೋಗಿದೆ ಎಲ್ಲರದು. ಸೇಲ್ ಡೀಡ್ ಆದಮೇಲೂ ಸಹ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂದರೆ, ಯಾಕೆಂದರೆ ಚಾರ್ಜಸ್ ಕ್ರಿಯೇಟ್ ಆಗಿಲ್ಲ. ಅದಾದ ಮಾರ್ಟ್ಗೇಜ್ ಡಾಕ್ಯುಮೆಂಟ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿಲ್ಲ. ಆ ಸಬ್ ರಿಜಿಸ್ಟರ್ ಆಗ್ದಲೇ ಸ್ಟ್ಯಾಂಪ್ ಡ್ಯೂಟಿ 10 ಲಕ್ಷ ಕಟ್ಟಿಸ್ಕೊಂಡು 160 ಕೋಟಿಗೆ ಒಂದು ಪ್ರತಿಷ್ಠಿತ ಬ್ಯಾಂಕು ಈ ಬಿಲ್ಡರಿಗೆ ಸಾಲವನ್ನು ಕೊಟ್ಟಿದ್ದಾರೆ. ನಮಗೆ ಅದ್ರ ಬಗ್ಗೆ ಕ್ಲೂನೂ ಇಲ್ಲ. ಇದೆಲ್ಲ ಆಗ್ತಿರೋದ ಕಾರಣ ಅಂದರೆ ನಮ್ಮ ದಾಖಲೆಗಳಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪ್ರಾಪರ್ಟಿ ಏನಿದೆ ಲ್ಯಾಂಡಿನ ಮೇಲೆ ಚಾರ್ಜಸ್ನ ಇವರು ಕ್ರಿಯೇಟ್ ಮಾಡ್ತಾ ಇಲ್ಲ. ಸೇಲ್ ಡೀಡಲ್ಲಿ ಬರೀ ಅನ್ಡಿವೈಡೆಡ್ ಇಂಟ್ರೆಸ್ಟು ಅಥವಾ ಅನ್ಡಿವೈಡೆಡ್ ಶೇರ್ ಅಂತ ಹೇಳ್ಬಿಟ್ಟು ಒಂದು 500 ಸ್ಕ್ವೇರ್ ಫೀಟೋ 600 ಸ್ಕ್ವೇರ್ ಫೀಟೋ ಮೆನ್ಷನ್ ಮಾಡ್ತಾರೆ ಹೊರತು ಆ ರೆಕಾರ್ಡನ್ನು ಸರ್ಕಾರಿ ದಾಖಲೆಗಳಲ್ಲಿ ಎಂಟ್ರಿ ಆಗ್ತಾ ಇಲ್ಲ. ಇದರಿಂದಾಗಿ ರಿಮಾರ್ಟ್ಗೇಜ್ ಒಳಗಾಗುತ್ತೆ. ನಾಳೆ ದಿನ ಆ ರಿಮಾರ್ಟ್ಗೇಜ್ ಮಾಡಿಸ್ಕೊಂಡಿದ್ದಂಥ ಬ್ಯಾಂಕ್ಗಳು ಬಿಲ್ಡರ್ ಏನಾದರೂ ಮೋಸ ಮಾಡಿ ಓಡಿ ಹೋದರೆ ಅಥವಾ ಅವ್ನು ಲಾಸ್ ಆದಾಗ ಬ್ಯಾಂಕ್ನವರು ಬರ್ತಾರೆ, ನಮಗೆ ರಿಮಾರ್ಟ್ಗೇಜ್ ಆಗಿದೆ, ನಾವು ಸಾಲ ಕೊಟ್ಟಿದ್ದೀವಿ, ನಮ್ಮ ಜಾಗ ಇದು ಅಂತ ಬರ್ತಾರೆ. ಸೊ ಇಂತಹ ಪ್ರಕ್ರಿಯೆಗಳು ಸಾಕಷ್ಟು ರಿಪೋರ್ಟ್ ಆಗ್ತಾ ಇದೆ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ, ಮತ್ತು IGR ಗಮನಕ್ಕೆ ಬಂದಿದೆ. DIGR ಈ ವಿಚಾರವನ್ನು ಹೇಳಿದ್ರು ನಮಗೆ. ನಮ್ಮ ಹತ್ರನೇ 2 ದಾಖಲೆಗಳಿದೆ, 2 ಪ್ರತಿಷ್ಠಿತ ಬಿಲ್ಡರ್ಸ್ಗಳ ದಾಖಲೆಗಳನ್ನ ನಾವು ಸಬ್ಮಿಟ್ ಮಾಡಿದ್ದೇವೆ. ಅವರು ಸಹ ಒಪ್ಕೊಂಡಿದ್ದಾರೆ, ಹೌದು ಈ ಥರ ನಡೀತಾ ಇದೆ ಅಂತ. ಬಟ್ ಆದರೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಸೊ ಇದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಡೀತಿರುವಂಥ ಚಾರ್ಜಸ್ಗಳ ಒಂದು ವ್ಯವಸ್ಥಿತವಾದಂತಹ ಒಂದು ಅವ್ಯವಹಾರ ಅಂತ ಹೇಳ್ಬೋದು. ಇನ್ನು 2ನೇ ವಿಚಾರಕ್ಕೆ ಬರೋಣ. ಈ ಚಾರ್ಜಸ್ ಯಾವಾಗ ಕ್ರಿಯೇಟ್ ಆಗೋದಿಲ್ಲ ಆವಾಗ ಅವರು ಮಾರ್ಟ್ಗೇಜ್ ಮಾಡ್ಕೊಂಡು ಹೋಗ್ತಾರೆ. ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಯಿತು, ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು, ನಂತರ ಏನು ಮಾಡಬೇಕು, ಒಬ್ಬ ಬಿಲ್ಡರು ಅಥವಾ ಲ್ಯಾಂಡ್ ಓನರು 2 ರೀತಿಯಲ್ಲಿ ಅಗ್ರಿಮೆಂಟ್ನ ನಡೀತಾರೆ. ಒಂದು ಜಾಯಿಂಟ್ ಡೆವಲಪ್ಮೆಂಟ್ ಪ್ರಾಪರ್ಟಿ ಅಂತ ಹೇಳ್ತೇವೆ, ಇನ್ನೊಂದು ಕಂಪ್ಲೀಟ್ಲಿ ಓನ್ಡ್ ಪ್ರಾಪರ್ಟಿ ಆಫ್ ಎ ಬಿಲ್ಡರ್. ಅಂದರೆ ಈ ಜಾಯಿಂಟ್ ಡೆವಲಪ್ಮೆಂಟ್ ಇದ್ದಾಗ ಲ್ಯಾಂಡ್ ಓನರು ಮತ್ತು ಬಿಲ್ಡರ್ ಇಬ್ಬರು ಒಂದು ಶೇರಿಂಗ್ ಅಗ್ರಿಮೆಂಟ್ ಆಗತ್ತೆ. ಶೇರಿಂಗ್ ಅಗ್ರಿಮೆಂಟ್ ಆಗಿ ಆ ಶೇರಿಂಗ್ ಅಗ್ರಿಮೆಂಟ್ ಪ್ರಕಾರ ಒಂದು 40-50% ಭಾಗವಾಗಿ ಅವರು ಸೇಲ್ ಮಾಡಿಕೊಂಡು ಹೋಗ್ತಾರೆ. ಆದರೆ ಲ್ಯಾಂಡಲ್ಲಿ ಆ ಲ್ಯಾಂಡ್ ಓನರ್ ಹೆಸರೇ ಉಳ್ಕೊಳುತ್ತೆ.
ಈ ಏನು ಶೇರ್ ಬರುತ್ತೆ ಸೇಲ್ ಡೀಡ್ ಆಗೋ ಟೈಮಲ್ಲಿ ಯಾವುದು ಚಾರ್ಜಸ್ ಕ್ರಿಯೇಟ್ ಆಗೋದಿಲ್ಲ. ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಕಾನೂನಿನ ಪ್ರಕಾರ ರೇರಾ ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲಿ 2016ರಲ್ಲಿ ಒಂದು ಆ್ಯಕ್ಟನ್ನು ತೊಗೊಂಬಂದರು. ಆ ರೇರಾ ಪ್ರಕಾರ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಈ ಕಾಮನ್ ಏರಿಯಾ ಲ್ಯಾಂಡ್ ಏನಿದೆ ಅದನ್ನು ನೀವು ಅಸೋಸಿಯೇಷನ್ ಆಫ್ ಅಲಾಟೀಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಾನೂನಿನಲ್ಲಿ ಹೇಳುತ್ತೆ. ರೇರಾದಲ್ಲಿ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆ್ಯಕ್ಟಲ್ಲಿ ಸೆಕ್ಷನ್ 17 ಪ್ರಕಾರ ಟೈಟಲನ್ನು ನೀವು ಟ್ರಾನ್ಸ್ಫರ್ ಮಾಡಬೇಕು ಸೊಸೈಟಿಗೆ ಅಂತ ಹೇಳುತ್ತೆ. ಸೊಸೈಟಿ ಅಂದರೆ ಏನು? ಮೊದಲನೇದಾಗಿ ನಾವು ಡೆಫಿನೇಷನ್ಗೆ ಬರೋಣ. ಇಲ್ಲಿ ಮನೆ ಖರೀದಿ ಮಾಡಿರುವಂತಹ ಸಾಕಷ್ಟು ಜನ ಮಂದಿ ಎಲ್ಲ ಸೇರಿಕೊಂಡು, ಹೋಮ್ ಬಯರ್ಸ್ ಎಲ್ಲ ಸೇರಿಕೊಂಡು ಇಲ್ಲಿ ಒಂದು ಸೊಸೈಟಿನ ಕ್ರಿಯೇಟ್ ಮಾಡಬೇಕು. ಆ ಸೊಸೈಟಿ ರಿಜಿಸ್ಟರ್ ಆಗಿರಬೇಕು. ಆ ಸೊಸೈಟಿ ರಿಜಿಸ್ಟ್ರೇಷನ್ ಯಾರು ಮಾಡ್ತಾರೆ ಅನ್ನೋದಕ್ಕೆ ಇದುವರೆಗೂ ಸಹ ಒಂದು ಸಕ್ಷಮ ಪ್ರಾಧಿಕಾರವನ್ನು ಸರ್ಕಾರಗಳು ಅಫಿಷಿಯಲ್ ಆಗಿ ರಿಲೀಸ್ ಮಾಡಲೇ ಇಲ್ಲ. ಆದರೆ ಸಕ್ಷಮ ಪ್ರಾಧಿಕಾರ ಇಲ್ವಾ? ಇದೆ. ಆ್ಯಕ್ಟ್ಗಳ ಪ್ರಕಾರ ಕರ್ನಾಟಕ ಓನರ್ಶಿಪ್ ಫ್ಲ್ಯಾಟ್ಸ್ ಆ್ಯಕ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಟನ್ನು ನಮ್ಮ ರಾಜ್ಯ ಸರ್ಕಾರ ತೊಗೊಂಬಂದಿರುತ್ತೆ, ವಿಚ್ ಈಸ್ ಅ ಸ್ಪೆಷಲ್ ಆ್ಯಕ್ಟ್. 1972ನಲ್ಲಿ ಈ ಆ್ಯಕ್ಟನ್ನು ತೊಗೊಂಬಂದಿರುತ್ತೆ. ಆದರೆ ಅದನ್ನು ಪರಿಪೂರ್ಣ ಜಾರಿ ಇದುವರೆಗೂ ಮಾಡಿಲ್ಲ. ಜಾರಿ ಮಾಡಿಲ್ಲ ಅಂದರೆ ಏನರ್ಥ? ಆ್ಯಕ್ಟ್ ಇದೆ, ಗೆಜೆಟ್ ಅಪ್ರೂವಲ್ ಆಗಿದೆ, ಆದರೆ ಸಕ್ಷಮ ಪ್ರಾಧಿಕಾರ ಏನು ಮಾಡಬೇಕು, ಇದು ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಯಾವುದೇ ಒಂದು ಇಂಪ್ಲಿಮೆಂಟೇಷನನ್ನು ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತು ಆ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡ್ದಲೇ ಇರೋದ್ರಿಂದ ಮನೆ ಗ್ರಾಹಕರ ಸೊಸೈಟಿ ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಕ್ಷಮ ಪ್ರಾಧಿಕಾರನೇ ಇಲ್ದಂಗೆ ಆಗೋಗಿದೆ. ಈ ವಿಚಾರವಾಗಿ ನಾವು ಸಾಕಷ್ಟು ಡಿಪಾರ್ಟ್ಮೆಂಟ್ಗಳನ್ನು ಸುತ್ತಿದ್ದೇವೆ. ಹೌಸಿಂಗ್ ಡಿಪಾರ್ಟ್ಮೆಂಟ್ ಮೊದಲನೇದು, ರೇರಾ ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿರೋದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ. ಸೊ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಸರ್, ಫಸ್ಟು ರೇರಾನ ಅಪ್ರೋಚ್ ಮಾಡಿದ್ವಿ. ರೇರಾ ಯಾವುದೇ ಉತ್ತರನ ನಮಗೆ ಕೊಡಲಿಲ್ಲ. ಸೊ ನಾವೇನು ಮಾಡಿದ್ವಿ, ನಂತರ ಹೌಸಿಂಗ್ ಡಿಪಾರ್ಟ್ಮೆಂಟ್ ರೇರಾನ ಇಂಪ್ಲಿಮೆಂಟೇಷನ್ ಮಾಡುವಂತಹ ಜವಾಬ್ದಾರಿ ಹೊತ್ತಿಂದ ಹೌಸಿಂಗ್ ಡಿಪಾರ್ಟ್ಮೆಂಟ್ನ ರೀಚ್ ಮಾಡಿದ್ವಿ. ಅವರು ಸಹ ಯಾವುದೇ ಒಂದು ಉತ್ತರವನ್ನು ನಮಗೆ ಕೊಡಲಿಲ್ಲ. ಸೊ ಹಾಗಾಗಿ ನಾವು ಲೋಕಾಯುಕ್ತದಲ್ಲಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೇವೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅವರ ಮೇಲೆ. ಈ ಒಂದು ವಿಚಾರವಾಗಿ 50 ವರ್ಷದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ಒಂದು ಸಕ್ಷಮ ಪ್ರಾಧಿಕಾರವನ್ನು ಆರ್ಡರ್ನ ಕೊಡಿ ಅಂತ ಹೇಳ್ಬಿಟ್ಟು, ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೇವೆ. ಯಾಕೆಂದರೆ ಅದು ಅವ್ರ ಕೆಲಸ. ಒಬ್ಬ ಸರ್ಕಾರಿ ಅಧಿಕಾರಿ ಆ ಡಿಪಾರ್ಟ್ಮೆಂಟನ್ನು ಕೆಲಸ ಮಾಡಬೇಕಾಗಿರೋದು ಅವ್ರ ಕೆಲಸ, ರೇರಾವನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಅವ್ರ ಕೆಲಸ. ಯಾವಾಗ ಅವ್ರು ಮಾಡ್ತಾ ಇಲ್ಲ ಅದನ್ನು ನಾವು ಅವ್ರ ಗಮನಕ್ಕೆ ತೊಗೊಂಬಂದು ಯಾವಾಗ ಆ್ಯಕ್ಷನ್ ಆಗಲಿಲ್ಲ, ನಾವು ಕರ್ನಾಟಕ ಲೋಕಾಯುಕ್ತ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೇವೆ. ಡಿರಿಲಿಕ್ಷನ್ ಆಫ್ ಡ್ಯೂಟಿ ಮತ್ತು ಪಾಸಿಬಿಲಿಟೀಸ್ ಆಫ್ ಕರಪ್ಷನ್ ಕೇಸ್ ಮೇಲೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಹಾಗೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ಬಟ್ ಇದು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಸಕ್ಷಮ ಪ್ರಾಧಿಕಾರ ಇಲ್ಲ. ಸಕ್ಷಮ ಪ್ರಾಧಿಕಾರ ಇಲ್ಲ ಅಂದರೆ ಏನು ಮಾಡಬೇಕು? ಬಿಲ್ಡರ್ಸ್ಗಳು ಅಪಾರ್ಟ್ಮೆಂಟ್ ಕಂಪ್ಲೀಷನ್ ಆಯಿತು, ಇಲ್ಲಿ ಸೊಸೈಟಿ ರನ್ ಮಾಡಲಿಕ್ಕೆ ಮೇಂಟೆನೆನ್ಸ್ ಅಂತ ಕಲೆಕ್ಟ್ ಮಾಡಬೇಕು. ಈಗ ನೀರು ಬೇಕು, ಕರೆಂಟ್ ಬೇಕು, ಹೌಸ್ ಕೀಪಿಂಗ್ ಸರ್ವಿಸಸ್ ಬೇಕು, ಸೆಕ್ಯೂರಿಟಿ ಅವ್ರಿಗೆ ಸಂಬಳ ಕೊಡಬೇಕು. ಇದಕ್ಕೆಲ್ಲ ಒಂದು ಹಣವನ್ನು ಕಲೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ ತರಬೇಕು. ವ್ಯವಸ್ಥೆ ಹೆಂಗೆ ತರಲಿಕ್ಕೆ ಸಾಧ್ಯ? ಸರ್ಕಾರ ಸಕ್ಷಮ ಪ್ರಾಧಿಕಾರ ಹೇಳಿಲ್ಲ, ಅಸೋಸಿಯೇಷನ್ ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿಲ್ಲ, ಅದ್ರ ರೂಲ್ಸನ್ನು ಮಾಡಿಲ್ಲ. ಸೊ ಅವಾಗ ಏನಾಗುತ್ತೆ, ಬಿಲ್ಡರ್ಸ್ಗಳಿಗೆ ಒಂದು ಆಬ್ಲಿಗೇಷನ್ ಆಗುತ್ತೆ, ಸರ್ಕಾರದಿಂದ ಡೈರೆಕ್ಷನ್ಸ್ ಇಲ್ಲ. ಅವ್ರೇನು ಮಾಡ್ತಾರೆ, ಏನು ಪಾಸಿಬಿಲಿಟೀಸ್ ಇದೆಯೋ ಆ ಒಂದು ಮೆಥಡನ್ನು ಅಡಾಪ್ಟ್ ಮಾಡಿಕೊಂಡು ಅವರು ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿದೆ ಅನ್ನುವಂತಹ ಒಂದು ರೀತಿಯಲ್ಲಿ ನಮ್ಮನ್ನು ನಂಬಿಸ್ತಾ ಇದ್ದಾರೆ. ಅದು ಹೇಗಾಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಅಪಾರ್ಟ್ಮೆಂಟ್ ಡಿಕ್ಲರೇಷನ್ ಮಾಡೋ ಟೈಮಲ್ಲಿ, ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಈ ಪ್ರಾಜೆಕ್ಟ್ನಲ್ಲಿ ಎಷ್ಟು ಫ್ಲ್ಯಾಟ್ಸ್ಗಳಿದೆ, ಏನೇನು ಫೆಸಿಲಿಟೀಸ್ ಇದೆ ಅನ್ನೋದನ್ನು ಒಂದು ಡಾಕ್ಯುಮೆಂಟಲ್ಲಿ ರಿಜಿಸ್ಟರ್ ಮಾಡಬೇಕು, ವಿಚ್ ಈಸ್ ಡೀಡ್ ಆಫ್ ಡಿಕ್ಲರೇಷನ್ ಅಂತ ನಾವು ಹೇಳ್ತೇವೆ. ಆ ದಾಖಲೆಯನ್ನು ನಾವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಬೇಕು. ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲಿ ಆ್ಯಕ್ಟಿನ ಪ್ರಕಾರ ಎ ಟ್ರೂ ಕಾಪಿ ಆಫ್ ದ ಬೈಲಾ ಟು ಬಿ ಅಟ್ಯಾಚ್ಡ್ ಅಂತ ಒಂದು ಗೈಡ್ಲೈನ್ಸ್ ಇದೆ. ಅಂದರೆ ಏನು, ನನ್ನ ಹತ್ರ ಬೈಲಾನ ನಾನು ಸಬ್ ಕೋಆಪರೇಟಿವ್ ಸೊಸೈಟಿ ಡಿಪಾರ್ಟ್ಮೆಂಟಲ್ಲಿ ರಿಜಿಸ್ಟರ್ ಮಾಡ್ತೇನೆ. ಆ ಟ್ರೂ ಕಾಪಿ ಅಂದರೆ ಏನು, ಒರಿಜಿನಲ್ ನನ್ನ ಹತ್ರ ಇದೆ, ಅದ್ರದ್ದು ಜೆರಾಕ್ಸ್ ಮಾಡ್ತೇನೆ, ನೋಟ್ರಿ ಅಥವಾ ಯಾರಾದರೂ ಗೆಜೆಟೆಡ್ ಆಫೀಸರಿಂದ ಜೆರಾಕ್ಸ್ ಅದಕ್ಕೆ ಸರ್ಟಿಫೈ ಮಾಡಿಸ್ಬಿಟ್ಟು ಆ ಟ್ರೂ ಕಾಪಿಯನ್ನು ನಾನು ಡೀಡ್ ಆಫ್ ಡಿಕ್ಲರೇಷನ್ನಲ್ಲಿ ಅನೆಕ್ಸ್ ಮಾಡ್ತೀನಿ ಅಂತ ಕಾನೂನಲ್ಲಿ ಹೇಳುತ್ತೆ. ಸೆಕ್ಷನ್ 16 ಆಫ್ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಕ್ಟಲ್ಲಿ ಈ ಗೈಡ್ಲೈನ್ಸನ್ನು ಕೊಟ್ಟಿದೆ. ಆದರೆ ಬಿಲ್ಡರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಕೋಆಪರೇಟಿವ್ ಸೊಸೈಟಿ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತಾನೆ ಇಲ್ಲ. ಇವರೇನು ಮಾಡ್ತಾರೆ, ಇವರೇ ಒಂದು ಬೈಲಾನ ಕ್ರಿಯೇಟ್ ಮಾಡ್ತಾರೆ. ಅವರಿಗೆ ಮನಸ್ಸಿಗೆ ಬಂದಿರೋ ಅಂತಹ ಬೈಲಾಗಳನ್ನ ಹಾಕುವಂಥದ್ದು. ಆ ಬೈಲಾನ ತೊಗೊಂಡೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಡೀಡ್ ಆಫ್ ಡಿಕ್ಲರೇಷನ್ ರಿಜಿಸ್ಟರ್ ಮಾಡೋ ಟೈಮ್ನಲ್ಲಿ ಈ ದಾಖಲೆಗಳನ್ನು ರಿಜಿಸ್ಟರ್ ಮಾಡಿಬಿಡ್ತಾರೆ. ನಮ್ಮ ಸಬ್ ರಿಜಿಸ್ಟರ್ ಆಫೀಸರು ಬಹಳ ತುಂಬ ವಿನಯವಂತರು. ಯಾಕೆ ಅಂತ ಹೇಳಿದ್ರೆ, ನಾವು ಏನೇ ಡಾಕ್ಯುಮೆಂಟ್ ತೊಗೊಂಡೋಗ್ಬಿಟ್ಟು ಸೀಲಾಗಿ ಕೊಟ್ಬಿಡ್ತಾರೆ. ಅವರ ದಾಖಲೆಗಳು ಸರಿ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಅಥವಾ ವೆರಿಫೈ ಮಾಡುವಂತಹ ವ್ಯವಸ್ಥೆ ನಮ್ಮ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಲ್ಲ. ನಾನು ಸಾಕಷ್ಟು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಮಾತಾಡಿದ್ದೇನೆ. ಅವ್ರು ಹೇಳೋದಿಷ್ಟೇ, ಸರ್ ನಾವು ಫಾಲೋ ಮಾಡೋದು ರಿಜಿಸ್ಟ್ರೇಷನ್ ಆ್ಯಕ್ಟ್ 1908,
ಆ ಆ್ಯಕ್ಟ್ ಪ್ರಕಾರ ನೀವು ದಾಖಲೆಗಳನ್ನ ತೊಗೊಂಬಂದು ಕೊಟ್ಟರೆ ನಾವು ರಿಜಿಸ್ಟರ್ ಮಾಡಿಕೊಡ್ತೇವೆ. ಈ ಒಂದು ವ್ಯವಸ್ಥೆ ವ್ಯಾಲಿಡೇಷನ್ ಮಾಡುವಂತಹ ವ್ಯವಸ್ಥೆ ನಮ್ಮ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಲ್ದಲೇ ಇರೋದ್ರಿಂದ ಬಿಲ್ಡರ್ಸ್ಗಳು ಕೊಡುವಂಥ ದಾಖಲೆಗಳಿಗೆ ಅವರು ಸೈನ್ ಹಾಕ್ತಾರೆ, ಸೀಲ್ ಹಾಕ್ತಾರೆ, ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನಲ್ಲಿ ಟ್ರೂ ಕಾಪಿ ಹಾಕಿದಾರಾ ಅಥವಾ ಇವ್ರಿಗೆ ಮನ್ಸಿಗೆ ಬಂದಿರೋ ಬೈಲಾ ಹಾಕಿದಾರಾ ಅನ್ನುವಂಥ ವ್ಯಾಲಿಡೇಷನ್ ಮಾಡೋದಿಲ್ಲ. ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಿ ಕೊಟ್ಟರು, ತಗೊಂಬಂದರು. ಬಿಲ್ಡರ್ಸ್ ಏನು ಮಾಡ್ತಾರೆ, ಆ ಬೈಲಾಗಳಿಗೆ ಸಬ್ ರಿಜಿಸ್ಟರ್ ಆಫೀಸ್ ಸೀಲ್ ಹಾಕಿರೋದ್ರಿಂದ ಇದೇ ನಿಮ್ಮದು ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಅಂದರೆ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕಾಗಿರೋದು ಡಿಪಾರ್ಟ್ಮೆಂಟ್ ಆಫ್ ಕೋಆಪರೇಷನಲ್ಲಿ. ಆ್ಯಕ್ಟಿನ ಪ್ರಕಾರ ಕೋಆಪರೇಷನ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಕಂಪ್ನಿನಲ್ಲಿ ನೀವು ಸೊಸೈಟಿನ ರಿಜಿಸ್ಟರ್ ಮಾಡಬೇಕು. ಆದರೆ ಇವ್ರು ಮಾಡ್ತಿರೋದಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ನಾವು ಮನೆ ಗ್ರಾಹಕರೇನಾದರೂ ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ಗೆ ಸರ್ ನೀವೇನಾದರೂ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿಸಿದ್ದೀರಾ ಅಂದರೆ ಇಲ್ಲಪ್ಪ ನಾನು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿಸಿಲ್ಲ, ನಾನು ಮಾಡಿರೋದು ಡೀಡ್ ಆಫ್ ಡಿಕ್ಲರೇಷನ್ ರಿಜಿಸ್ಟ್ರೇಷನ್ ಮಾತ್ರ. ಅಂದರೆ ಸರ್ಕಾರಿ ದಾಖಲೆಗಳಲ್ಲಿ ಡೀಡ್ ಆಫ್ ಡಿಕ್ಲರೇಷನ್ನು ನಮಗೆ ಹೇಳ್ತಾ ಇರೋದು ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಅಂತ. ಈ ರೀತಿ ನಮ್ಮನ್ನು ಮಂಗಗಳನ್ನಾಗಿ ಮಾಡಿ ಸೊಸೈಟಿ ರಿಜಿಸ್ಟರ್ ಆಗಿದೆ ಅಂತೇಳಿ ಡಿ ಒ ಡಿ ಡಾಕ್ಯುಮೆಂಟ್ನ ತಂದು ಕೊಡ್ತಾರೆ. ನಮ್ಮ ಬ್ಯಾಂಕ್ನವರು ಸಹ ತುಂಬ ಬುದ್ಧಿವಂತರು. ಡೀಡ್ ಆಫ್ ಡಿಕ್ಲರೇಷನ್ನ ಅಸೋಸಿಯೇಷನ್ ಅಂತ ಅಂದ್ಕೊಂಡು ಅದರಲ್ಲಿ ಅಡ್ರೆಸ್ ಇರುತ್ತಲ್ಲ, ಅಡ್ರೆಸ್ ಪ್ರೂಫ್ ಆಯಿತು ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಲ್ಲಿ ಅಕೌಂಟನ್ನು ಓಪನ್ ಮಾಡ್ತಾರೆ. ನಮ್ಮ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂದರೆ ಅದು ದಟ್ಸ್ ವೇ ಇಟ್ ಇಸ್ ಡಿಸೈನ್. ನೀವು ಅಸೋಸಿಯೇಷನ್ ರಿಜಿಸ್ಟರ್ ಆಗಿದೆಯೋ ಅಥವಾ ಆಗಿಲ್ವೋ ಅವರು ವೆರಿಫೈ ಮಾಡಲ್ಲ. ಅಸೋಸಿಯೇಷನ್ ವೆದರ್ ಇಟ್ ಈಸ್ ರಿಜಿಸ್ಟರ್ಡ್ ಆನ್ ರಿಜಿಸ್ಟರ್ಡ್ ಪ್ಯಾನ್ ನಂಬರ್ ಕೊಟ್ಬಿಡ್ತಾರೆ ಸರ್. ಕರೆಕ್ಟ್, ಪ್ಯಾನ್ ನಂಬರ್ ಕೊಟ್ಬಿಡ್ತಾರೆ. 4 ಜನ ಸೇರ್ಕೊಂಡು ನಮ್ಮ ಸಂಘ ರಿಜಿಸ್ಟರ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ಯಾನ್ ನಂಬರ್ ಕೊಟ್ಬಿಡ್ತಾರೆ. ನಿಮಗೇನು ಸಿಕ್ತು, ಪ್ಯಾನ್ ಸಿಕ್ತು, ಬ್ಯಾಂಕ್ ಅಕೌಂಟ್ ಸಿಕ್ತು, ಸೊಸೈಟಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಮಂಗ ಮಾಡಲಿಕ್ಕೆ ನಿಮ್ಗೊಂದು ದಾಖಲೆ ಸಿಕ್ತು. ಇಷ್ಟಾದರೆ ಬಿಲ್ಡರ್ಸ್ಗಳಿಗೆ ಆರಾಮಾಯಿತು. ಕರೆಕ್ಟ್. ಇಲ್ಲಿರೋಂತಹ ಅತಿ ಬುದ್ಧಿವಂತ ಫ್ಲ್ಯಾಟ್ ಓನರ್ಸ್ಗಳು, ಇಲ್ಲಿರೋಂಥ ತುಂಬ ಬುದ್ಧಿವಂತರು, ಪ್ರಗತಿಪರರು, ಬುದ್ಧಿವಂತರು ಎಲ್ಲ ಅಪಾರ್ಟ್ಮೆಂಟಲ್ಲಿ ವಾಸ ಇದ್ದಾರೆ. ಅವರು ಸಹ ವೆರಿಫೈ ಮಾಡೋಕ್ಕೆ ಹೋಗಲ್ಲ ಇದು ಅಸೋಸಿಯೇಷನ್ ರಿಜಿಸ್ಟರ್ ಆಗಿದೆಯಾ ಆಗಿಲ್ವಾ ಅನ್ನುವಂತಹ ಒಂದು ವಿಚಾರವನ್ನು ಇವರು ನಡೆಸೋದೇ ಇಲ್ಲ. ಸೊ ರೆಗ್ಯುಲರ್ ಕರೆಂಟ್ ಬರ್ತಾ ಇದೆ, ನೀರು ಬರ್ತಾ ಇದೆ, ನನಗೆ ಸೆಕ್ಯೂರಿಟಿ ಸರ್ವಿಸಸ್ ಬರ್ತಾ ಇದೆ, ಹೌಸ್ ಕೀಪಿಂಗ್ ದುಡ್ಡು ಕೊಡ್ತಾ ಇದ್ದೀನಿ, ನಡೀತಾ ಇದೆ. ಇದರಿಂದ ಯಾರಿಗೆ ಮೋಸ ಆಗ್ತಾ ಇದೆ? ಇದು ಮೋಸ ಆಗ್ತಿರೋದು ನಮ್ಗಳಿಗೇನೆ. ಈ ಒಂದು ವಿಚಾರ ಸುಮಾರು ಜನಕ್ಕೆ ಗೊತ್ತಿಲ್ಲದಲೇ ಇರೋದ್ರಿಂದ ಮಾಧ್ಯಮಗಳ ಮುಖ ನಾವು ಅರಿವು ಮಾಡಿಸ್ತಾ ಇದ್ದೇವೆ. ಸರ್ಕಾರದ ಮಟ್ಟದಲ್ಲಿ ನಾವು ಇದನ್ನು ವಿಚಾರವನ್ನು ತಗೊಂಬಂದಿದ್ದೇವೆ. ಈ 2 ವಿಚಾರ, ಒಂದು ಕಾಮನ್ ಏರಿಯಾ ಟ್ರಾನ್ಸ್ಫರ್ ಏನಿದೆ, ಟೈಟಲ್ ಟ್ರಾನ್ಸ್ಫರ್ ಸೊಸೈಟಿಗೆ ಆಗಲೇಬೇಕು. ಇದು ಕಾನೂನಿನ ಪ್ರಕಾರ, ರೇರಾ ಪ್ರಕಾರ ಆಗಲೇಬೇಕು. ಬೇರೆ ರಾಜ್ಯಗಳಲ್ಲಿ ಈ ಥರ ಇದೆಯಾ? ಖಂಡಿತ ಇಲ್ಲ. ಬೇರೆ ರಾಜ್ಯಗಳಲ್ಲಿ ನೀವು ಗುಜರಾತ್ ತಗೊಳ್ಳಿ, ಒಡಿಸ್ಸಾ ತಗೊಳ್ಳಿ, ರಾಜಸ್ಥಾನ್ ತಗೊಳ್ಳಿ, ಎಲ್ಲ ರಾಜ್ಯಗಳಲ್ಲೂ ಸಹ ಇವತ್ತು ರೇರಾವನ್ನು ಚಾಚು ತಪ್ಪದೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಸೊಸೈಟಿ ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ರೇರಾ ಆ ಸ್ಟೇಟಿನ ರೇರಾ ಇಂಪ್ಲಿಮೆಂಟೇಷನ್ ಜವಾಬ್ದಾರಿ ರೇರಾ ಚೇರ್ಮನ್ನವರು ಅದನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ರೇರಾ ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಬಿಡ್ತಾರೆ. ಅದಾದಮೇಲೆ ಕಂಪ್ಲೀಷನ್ ಕೊಡಬೇಕು. ಕಂಪ್ಲೀಷನ್ ಸರ್ಟಿಫಿಕೇಟ್ ಆಯಿತು, ಈ ಪ್ಲಾನಿಗೆ ಪ್ರಕಾರ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನುವಂಥ ಸರ್ಟಿಫಿಕೇಷನ್ ಮಾಡಬೇಕು, ಅದನ್ನೂ ಮಾಡ್ತಾ ಇಲ್ಲ. ಇವ್ರಿಗೆ ಮನಸ್ಸಿಗೆ ಬಂದಂಗೆ ನಡೀತಾ ಇದೆ. ಈ ಒಂದು ಏನು ಇರ್ರೆಗ್ಯುಲಾರಿಟೀಸ್ ನಡೀತಾ ಇದೆ, ಇದಕ್ಕೆ ಮೂಲ ಕಾರಣ ಬಂದು ನಮ್ಮ ಸರ್ಕಾರ. ಈಗ ನಾವು ಬಿಲ್ಡರ್ಸ್ನ ಬೈದ್ರೆ ಏನು ಪ್ರಯೋಜನ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರ ಲಾಭಕ್ಕೆ ಅವ್ರು ಮಾಡ್ತಾರೆ. ಆದರೆ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಏನು? ಜನಸಾಮಾನ್ಯರಿಗೆ ಅನ್ಯಾಯ ಆಗಬಾರ್ದು. ಆ ರೀತಿಯಲ್ಲಿ ಒಂದು ಕಾನೂನುಗಳನ್ನು ಸೃಷ್ಟಿ ಮಾಡೋದು, ಅದನ್ನು ಪಾಲನೆ ಮಾಡಬೇಕಾಗಿರೋದು ನಮ್ಮ ಸರ್ಕಾರ ಮತ್ತು ಜನಪ್ರತಿನಿಧಿಗಳು. ನಾವು ಜನಪ್ರತಿನಿಧಿಗಳನ್ನು ಮೀಟ್ ಮಾಡಿದ್ದೇವೆ, ಎಲ್ಲರಿಗೂ ಕೊಟ್ಟಾಗಿದೆ, ಸರ್ಕಾರಕ್ಕೆ ಕೊಟ್ಟಾಗಿದೆ, ಕೋರ್ಟ್ಗಳಲ್ಲಿ ಸುಮಾರು ಕೇಸ್ಗಳು ನಡೀತಾ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಜನರಿಗೆ ಅವೇರ್ನೆಸ್ ಬರಬೇಕು. ಈ ಅವೇರ್ನೆಸ್ ಮಾಡುವಂಥ ಕೆಲಸಗಳನ್ನು ನಾವು ನಿಮ್ಮಂಥ ಯೂಟ್ಯೂಬ್ ಚಾನೆಲ್ಗಳ ಮೂಲಕ, ಮಾಧ್ಯಮಗಳ ಮೂಲಕ ಹಾಗೂ ಪ್ರಿಂಟ್ ಮಾಧ್ಯಮಗಳ ಮೂಲಕ ನಾವು ಅವೇರ್ನೆಸ್ನ ಮೂಡಿಸ್ತಾ ಇದ್ದೇವೆ. ಇದರಿಂದ ಸಾಕಷ್ಟು ಜನ, ಲಕ್ಷಾಂತರ ಮಂದಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತು ಮಧ್ಯಮ ವರ್ಗ ಒಂದು ಮನೆ ತಗೋಬೇಕು ಅಂದರೆ 40 ಲಕ್ಷ 50 ಲಕ್ಷ ಮಿನಿಮಮ್ ಬೇಕು ಸರ್. ಆದರೆ ನಾಳೆ ದಿನ ರೀಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ನಿಮ್ಮ ಭೂಮಿ ಮೇಲೆ ನಿಮಗೆ ಒಡೆತನ ಇಲ್ಲ ಅಂತಂದರೆ ನಿಮಗೆ ನಾಳೆ ದಿನ 40 ಲಕ್ಷ, ಇನ್ನು 50 ವರ್ಷ ಆದಮೇಲೆ ಈ 40 ಲಕ್ಷ ಇದ್ದಿದ್ದು 4 ಕೋಟಿ ಆಗ್ಬೋದು. ನಿಮ್ಮ ಮಕ್ಕಳಿಗೆ ಏನು ಆಸ್ತಿ ಆಯಿತು? ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಪಾರ್ಟ್ಮೆಂಟ್ ತಗೊಳೋರು ಎಲ್ಲ ಒಂದು ಯೋಚನೆ ಮಾಡಬೇಕು. ನಾವು ಅಪಾರ್ಟ್ಮೆಂಟ್ ಇವತ್ತು ತಗೊಂಡಿದ್ದೀವಿ ಅಂದರೆ ಗ್ಯಾರಂಟಿ ಮುಂದಿನ ಪೀಳಿಗೆಗೆ ನಾವು ಒಂದು ಗ್ಯಾರಂಟಿ ಕೇಸ್ ಕೊಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಮನೆ ಗ್ರಾಹಕರು ಇವತ್ತು ಎದ್ದೇಳಲೇಬೇಕು. ಮಲಗಿರುವಂಥ ಮನೆ ಗ್ರಾಹಕರು ಅವ್ರು ಎದ್ದು ಬಿಟ್ಟು ನಿಮ್ಮ ಏನು ಹಕ್ಕಿದೆ, ರೇರಾ ಕಾನೂನಿದೆ, ಆದರೆ ಸ್ಟೇಟಲ್ಲಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದನ್ನು ಮಾಡಿಸೋ ಜವಾಬ್ದಾರಿ ಯಾರ್ದು? ಅದು ನಮ್ಮ ಮೇಲೆ ಇದೆ. ಯಾಕೆಂದ್ರೆ ನಾವು ಓಟ್ ಹಾಕಿ ನಾವು ಅಧಿಕಾರಿ, ನಮ್ಮ ಜನಪ್ರತಿನಿಧಿಗಳನ್ನ ಆರಿಸಿರೋ ಅಂಥದ್ದು.
ನಾವು ಕೊಟ್ಟಂತಹ ತೆರಿಗೆ ಹಣದಲ್ಲಿ ಇವತ್ತು ಸರ್ಕಾರ ನಡೀತಾ ಇರೋವಂಥದ್ದು. ಸೊ ಹಾಗಾಗಿ ಅವ್ರು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಮನೆ ನಾಳೆ ದಿನ ನಮ್ಮ ಮಕ್ಕಳಿಗೆ ಆಗೋದಿಲ್ಲ, ಇದು ಶತಸಿದ್ಧ. ಸೊ ಹಾಗಾಗಿ ನಾನು ಎಲ್ಲ ಮನೆ ಗ್ರಾಹಕರಿಗೆ ನಿಮ್ಮ ಚಾನೆಲ್ ಮೂಲಕ ಹೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಪ್ರಾಜೆಕ್ಟಿನ ಡೀಟೇಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಲ್ಯಾಂಡ್ ಖಾತಾ ಬೇರೆ, ಫ್ಲ್ಯಾಟ್ ಖಾತಾ ಬೇರೆ, ಲ್ಯಾಂಡ್ ಇ ಸಿ ಬೇರೆ, ಫ್ಲ್ಯಾಟ್ ಇ ಸಿ ಬೇರೆ. ಯಾವ ರಿಯಲ್ ಎಸ್ಟೇಟ್ ಬ್ರೋಕರು ಸಹ ನಿಮಗೆ ಈ ವಿಚಾರವನ್ನು ಹೇಳೋದಿಲ್ಲ. ಫ್ಲ್ಯಾಟ್ ಇ ಸಿ ತೆಗಿತಾರೆ, ಫ್ಲ್ಯಾಟ್ ಖಾತಾ ತೆಗಿತಾರೆ, ಆದರೆ ಲ್ಯಾಂಡ್ ಇ ಸಿ ತೆಗಿಬೇಕು, ಲ್ಯಾಂಡ್ ಖಾತಾ ತೆಗಿಬೇಕು ಅಂತ ಯಾರು ಹೇಳೋದಿಲ್ಲ. ಯಾಕಂದ್ರೆ ಅದು ಹಳೆ ಓನರ್ ಹೆಸರಲ್ಲೇ ಇರುತ್ತೆ.